ಪೇಮೆಂಟ್ ಎಲ್ಲ ಆಯ್ತಮ್ಮ? ಇಷ್ಟೇ ಅಲ್ಲ? ಥ್ಯಾಂಕ್ ಯು. ಡಾಕ್ಟ್ರ್ ಹೇಳಿದ್ದು ಕೇಳಿಸ್ಕೊಂಡ್ಯಾ? ನಾನು ಇದನ್ನೇ ಹೇಳೋದು ಮನೇಲಿ. ನನ್ನ ಮಾತು ಎಲ್ಲಿ ಕೇಳ್ತೀಯಾ? ವಯಸ್ಸಾದಮೇಲೆ ಸಣ್ಣ ಸಣ್ಣ ವಿಷಯನೆಲ್ಲ ಹಂಗೆ ಮನಕ್ಕೆ ಹಚ್ಕೋಬಾರ್ದು. ನೋಡು, ಅದೇನು ಮಾತ್ರೆ ಕೊಟ್ಟಿದ್ದಾರೆ ಅದನ್ನ ಸಮಯಕ್ಕೆ ಸರಿಯಾಗಿ ತೊಗೊಂಡು ಊಟ ತಿಂಡಿ ಮಾಡ್ಕೊಂಡು ನೀನು ನಗ್ತಾ ಇರು. ಮಿಕ್ಕಿದ್ದು ನಾನು ನೋಡ್ಕೊತೀನಿ. ಸರಿ ರೀ. ಸರಿ, ಆ ಮಾತ್ರೆ ತೊಗೊಂಬರ್ತೀನಿ. ಸರ್, ಡಾಕ್ಟರ್ ಕರೀತಿದ್ದಾರೆ. ನನ್ನ ಅಮ್ಮ? ಹಾಂ ಸರ್. ಹಾಂ, ಬಂದೆ. ಲಕ್ಷ್ಮಿ ಬಂದೆ, ಕೂತಿರು. ಡಾಕ್ಟ್ರೇ, ಏನೋ ಬರಕ್ಕೆ ಹೇಳಿದ್ರಿ? ಹೇಳ್ತೀನಿ ಶ್ರೀನಿವಾಸ್ ಅವರೇ. ನಿಮ್ಮ ಹೆಂಡತಿ ಯಾವಾಗಲಾದರೂ ಎದೆನೋವು ಅಂತ ಏನಾದರೂ ಹೇಳಿದ್ರಾ? ಹಾಗೇನೂ ಇಲ್ಲ ಡಾಕ್ಟ್ರೇ. ಒಂದು 15 ದಿನದ ಈಚೆಗೆ ಒಂದು 2-3 ಸಲ ಯಾಕೋ ತುಂಬ ಸುಸ್ತಾಗ್ತಿದೆ ಅಂತ ಕೂತ್ಕೊಂಡ್ಬಿಟ್ಲು. ಅದು ಬಿಟ್ಟರೆ ಏನೂ ಇಲ್ಲ. ಯಾಕೆ ಡಾಕ್ಟ್ರೇ? ಅವ್ರಿಗೆ ಹಾರ್ಟ್ ಸಮಸ್ಯೆ ಇದೆ. ಹಾರ್ಟ್ ಸಮಸ್ಯೆನಾ? ನನ್ನ ಲಕ್ಷ್ಮಿಗೆ ಏನಾಗಿದೆ ಡಾಕ್ಟ್ರೇ? ಗಾಬರಿ ಆಗಬೇಡಿ. ಅವ್ರಿಗೆ ಹಾರ್ಟಲ್ಲಿ 2 ವಾಲ್ ಬ್ಲ್ಯಾಕ್ ಆಗಿದೆ. ಇದು ಸ್ವಲ್ಪ ಕ್ರಿಟಿಕಲ್. ಆದರೆ 2 ವಾಲ್ನ ಓಪನ್ ಮಾಡಬೇಕು. ಓಪನ್ ಹಾರ್ಟ್ ಸರ್ಜರಿ ಮೂಲಕನೇ ಇದು ಸರಿ ಹೋಗೋದು. ತಗೊಳ್ಳಿ ಸರ್, ನೀರು ಕುಡೀರಿ. ಪರವಾಗಿಲ್ಲ ಡಾಕ್ಟ್ರೇ. ಇರಲಿ, ಪರವಾಗಿಲ್ಲ, ತಗೊಳ್ಳಿ. ನೋಡಿ, ಅವ್ರಿಗೆ ದಯವಿಟ್ಟು ಶಾಕ್ ಆಗುವಂಥ ವಿಚಾರನ ನೀವು ಯಾರೂ ಹೇಳೋಕೆ ಹೋಗ್ಬೇಡಿ. ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ. ಆದಷ್ಟು ಅವ್ರನ್ನ ಖುಷಿಯಾಗಿಟ್ಕೊಳ್ಳಿ. ಯಾವಾಗಲೂ ಖುಷಿಯಾಗಿರೋ ವಾತಾವರಣದಲ್ಲೇ ಇರಿಸಿ. ಸರಿ ಡಾಕ್ಟ್ರೇ. ಆದರೆ ಈ ರಿಪೋರ್ಟ್ ನೋಡಿದ್ರೆ ಅವಳಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಯಾರಿಗೂ ಗೊತ್ತಾಗಲ್ವ ಡಾಕ್ಟ್ರೇ? ಇಲ್ಲ, ಮೆಡಿಕಲ್ ಸ್ಟಡಿ ಮಾಡೋರಿಗೆ ಮಾತ್ರ ಗೊತ್ತಾಗೋದು, ಮತ್ತೆ ಯಾರಿಗೂ ಗೊತ್ತಾಗಲ್ಲ. ನಾನು ವಿಟಮಿನ್ ಟ್ಯಾಬ್ಲೆಟ್ ಅಂತ ಕೊಟ್ಟಿರೋದೇ ಇದಕ್ಕೆ. ಅವ್ರನ್ನ ಖುಷಿಯಾಗಿ ನೋಡ್ಕೊಳ್ಳಿ. ಜಾಸ್ತಿ ಕೆಲಸ ಮಾಡೋಕ್ಕೆ ಬಿಡಬೇಡಿ. ಅವ್ರಿಗೆ ತುಂಬ ಸ್ಟ್ರೈನ್ ಆಗಬಾರ್ದು. ಸರಿ ಡಾಕ್ಟ್ರೆ, ಬರ್ತೀನಿ. ಅವ್ರಿಗೆ ಹಾರ್ಟ್ ಸಮಸ್ಯೆ ಇದೆ. ಅವ್ರಿಗೆ ಹಾರ್ಟಲ್ಲಿ 2 ವಾಲ್ ಬ್ಲ್ಯಾಕ್ ಆಗಿದೆ. ಸ್ವಲ್ಪ ಕ್ರಿಟಿಕಲ್. ಆದರೆ 2 ವಾಲ್ನ ಓಪನ್ ಮಾಡಬೇಕು. ಓಪನ್ ಹಾರ್ಟ್ ಸರ್ಜರಿ ಮೂಲಕನೇ ಇದು ಸರಿ ಹೋಗೋದು. ಅಯ್ಯೋ ಭಗವಂತ, ನನ್ನ ಲಕ್ಷ್ಮಿ ಹೃದಯ ತುಂಬ ಬರೀ ಪ್ರೀತಿನೇ ತುಂಬಿಕೊಂಡಿದೆ. ಆ ಹೃದಯಕ್ಕೆ ಯಾಕಪ್ಪ ಹೀಗೆ ಮಾಡಿದೆ? ಹೊರಡ ಲಕ್ಷ್ಮಿ, ಬಾ. ಯಾಕೆ ಇಷ್ಟೊತ್ತು? ಡಾಕ್ಟ್ರ್ ಏನು ಹೇಳ್ತಿದ್ರು? ಅದು ಡಾಕ್ಟ್ರು ನನ್ನ ಬಗ್ಗೆ ಕೇಳ್ತಾ ಇದ್ರು ಲಕ್ಷ್ಮಿ. 60 ಆದರೂ ನೀವು ಇಷ್ಟು ಗಟ್ಟಿಯಾಗಿದ್ದೀರಲ್ಲ, ನಿಮ್ಮ ಆರೋಗ್ಯದ ರಹಸ್ಯ ಏನು ಅಂತ. ಅದಕ್ಕೆ ನಾನು ಹೇಳಿದೆ, ಆರೋಗ್ಯದ ರಹಸ್ಯ ಏನೂ ಇಲ್ಲ ಡಾಕ್ಟ್ರೇ, ನನ್ನ ಹೆಂಡತಿ ಕೈ ರುಚಿ ಅಷ್ಟೇ ಅಂತ. ಇಂಥ ಮಾತಿಗೇನು ಕಮ್ಮಿ ಇಲ್ಲ. ಏನು ನನ್ನ ಹೆಂಡತಿ ಕೈ ರುಚಿ ಅಂದರೆ ಏನು ಸುಮ್ಮನೆನಾ?